ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮೋಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇದೆ. ವಿರೋಧ ಪಕ್ಷದವರೇ ಕೇಂದ್ರಕ್ಕೆ ಒತ್ತಾಯ ಮಾಡಬೇಕು. ಕೇಂದ್ರ ರಾಜ್ಯಕ್ಕೆ ಬರುವಂತ ಬಾಕಿ ಹಣ ಬಿಡುಗಡೆಯನ್ನ ಮಾಡಬೇಕು. ನಾವು ರೈತರ ಪರವಾಗಿದ್ದೇವೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲಿ. ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಜಾಸ್ತಿ ಮಾಡಿದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು, ರೆಸಲ್ಯೂಷನ್ಗಳು ಮಾಡಿಸಬೇಕು, ಅವರೇ ಮಂಡಿಸಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ. ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತ ಹೇಳಿ ನಾವು ಭಾವಿಸ್ಬೇಕು. ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಯುಕೆಪಿ ಇರ್ಬೋದು, ಕಬ್ಬಂದಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗಿಂತ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ? ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅಸಲಿ ಆಟ ಶುರುವಾಗುತ್ತೆ. ಒಂದ್ ಕಡೆ ಸರ್ಕಾರಕ್ಕೆ ಸಾಲು ಸಾಲು ಬಿಸಿ ತಟ್ಟಲಿದೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ 9 ಸಂಘಟನೆಗಳು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಪ್ರಮುಖವಾಗಿ ಇವತ್ತು ಚಳಿಗಾಲದ ಅಧಿವೇಶನದ 2ನೇ ದಿನ. ಹಾಗಾಗಿ ಇವತ್ತು ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಿರುವಂತದ್ದು. ಪ್ರಮುಖವಾಗಿ ಇವತ್ತು 9 ಪ್ರತಿಭಟನೆಗಳು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಡೆಯುತ್ತೆ. ಒಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಎಲ್ಲ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ಕೊಡಲಾಗಿದೆ. ಅದೇ ಒಂದು ಸ್ಥಳದಲ್ಲಿ ಅವರು ಬಹುತೇಕ ಎಲ್ಲ ಪ್ರತಿಭಟನಾಕಾರರು ಅಲ್ಲೇ ಸ್ಥಳದಲ್ಲೇ ಪ್ರತಿಭಟನೆ ಮಾಡ್ತಾರೆ. ಕೆಲವೊಂದಿಷ್ಟು ಬೇಡಿಕೆಗಳ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಇರಬಹುದು, ಸ್ವಾಮಿನಾಥನ್ ವರದಿ ಜಾರಿಗೆ ಇರಬಹುದು, ಜೊತೆಗೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಹಾಕಿ ಇರಬಹುದು, ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಅಂದ್ರೆ ರೈತ ಪರ ಸಂಘಟನೆಗಳು ಇರಬಹುದು. ಜೊತೆಗೆ ಎಸ್ಸಿಗೆ ಅಂದ್ರೆ ನಮ್ಮನ್ನ ಎಸ್ಸಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಡಿವಾಳ ಸಮಾಜದವರು ಒಂದು ಪ್ರತಿಭಟನೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರತಿಭಟನೆ ಏನಿದೆ ಸಾಕಷ್ಟು ವಿಕೋಪಕ್ಕೂ ಕೂಡ ಹೋಗುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲಿ ಬಿಜೆಪಿಯ ನೇತೃತ್ವದ ನಿಯೋಗ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ರೈತರಿಗೆ ಪರಿಹಾರವನ್ನ ಕೊಡಬೇಕು, ಹಸಿರು ಉದ್ದು ಬೆಳೆ ಜೊತೆಗೆ ಮೆಕ್ಕೆಜೋಳ ಕೇಂದ್ರವನ್ನ ತೆರಿಬೇಕು ಅನ್ನೋ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ. ಅದು 11 ಗಂಟೆಗೆ ಬೆಳಗಾವಿ ನಗರದ ಮಾಲಿನಿ ಸಿಟಿಯಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ನಾವು ಮೊದಲಿಗೆ ಸಮಾವೇಶವನ್ನ ಮಾಡ್ತೇವೆ, ಸುಮಾರು 20 ಜನರು ಆ ಒಂದು ಸಮಾವೇಶಕ್ಕೆ ಬರ್ತಾರೆ. ಅದಾದ ನಂತರ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ಹೇರುವಂತದ್ದು. ಆದ್ರೆ ಈಗಾಗಲೇ ಅವರಿಗೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ಮಂತ್ರಿಗಳು ಮಾಡಿರುವಂತದ್ದು. ಮೆಕ್ಕೆಜೋಳ ಇರಬಹುದು ಅಥವಾ ಕಬ್ಬಿನ ಬೆಂಬಲ ಬೆಲೆಯ ನಿಗದಿ ಸಂಬಂಧಿಸಿದಂತೆ ನಾವು ಎಲ್ಲ ಪರಿಹಾರವನ್ನ ಮಾಡಿದ್ದೇವೆ. ಇವರು ಏನೇ ಇದ್ರು ಪ್ರತಿಭಟನೆ ಮಾಡೋದಿದ್ರು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಮತ್ತು ಈ ಒಂದು ಹೋರಾಟ ಕೇಂದ್ರಕ್ಕೆ ಹೋಗಿ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತು ಈ ಪ್ರತಿಭಟನೆ ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧ ಸುತ್ತಮುತ್ತ ಇರಬಹುದು ಅಥವಾ ಪ್ರತಿಭಟನೆ ಸ್ಥಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ. ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಬಾರಿ ಸದನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ. ಕಲಾಪ ಸುಗಮವಾಗಿ ನಡೆಯಲು ಎಲ್ಲರ ಸಹಕಾರ ಮುಖ್ಯ. ಸದ್ಯಕ್ಕೆ ಅಧಿವೇಶನದ ಅವಧಿ ವಿಸ್ತರಿಸುವಂತ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಕೇಳೋಣ ಬನ್ನಿ.
ಬೆಳಗಾವಿಯ ಅಧಿವೇಶನ ರಂಗೇರಿದೆ. ಇವತ್ತಿನಿಂದ ಬೆಳಗಾವಿಯ ಅಧಿವೇಶನ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಸಾಕಷ್ಟು ವಿಚಾರಗಳು, ಸಮಸ್ಯೆಗಳು, ಸಾಕಷ್ಟು ವಿಚಾರಗಳಿದ್ದಾವೆ. ಅವೆಲ್ಲರೂ ಕೂತಂತೆ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲನೇ ದಿನದ ಅಧಿವೇಶನ ಶುರುವಾಗಿದೆ, ಇವತ್ತು ನಡೆದಿದೆ. ಒಂದು ವಿಚಾರ ಅಂದ್ರೆ ಪ್ರತಿ ಬಾರಿನೂ ಕೂಡ ನಾವು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಚರ್ಚೆ ಆಗೋದು, ಚರ್ಚೆ ಅವಕಾಶ ಸಿಗ್ತಿಲ್ಲ ಅಂತಕ್ಕಂಥದ್ದು. ಸೊ ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾವ ರೀತಿಯಾಗಿ ಅವರಿಗೆ ಅವಕಾಶ ಮಾಡಿಕೊಡ್ತೀರಿ? ಇಲ್ಲ, ಪ್ರತಿ ವರ್ಷವೂ ಕೂಡ ನಾವು ರಾಜ್ಯದ ಬಹಳ ವಿಚಾರ ಚರ್ಚೆ ಜೊತೆಯಲ್ಲಿ ಕೆಲವೊಂದು ದಿವಸ ಉತ್ತರ ಕನ್ನಡ ಚರ್ಚೆಗೆ ನಾವು ಅವಕಾಶ ಕೊಡ್ತೇವೆ. ಕಳೆದ ಸಲ ಕೂಡ 37 ಶಾಸಕರು ಸುಮಾರು ಇವತ್ತು ಚರ್ಚೆ ಮಾಡಿದ್ದಾರೆ. ಸರ್ಕಾರಕ್ಕೆ ಉತ್ತರ ಕೊಟ್ಟಿದೆ. ಆದ್ರೆ ಈ ಒಂದು ಬಹುಶಃ ಒಂದು ಜನರ ಒಂದು ಅಪೇಕ್ಷೆ ಇದೆ, ಹೆಚ್ಚಿನ ಒಂದು ನಾವು ಅದಕ್ಕೆ ಆದ್ಯತೆ ಕೊಡಬೇಕಂತೇಳಿ. ಆದ್ರೆ ಈ ಸಲ ನಾಳೆ ನಮ್ಮ ಚರ್ಚೆ, ಅದು ಮೊದಲ ಚರ್ಚೆ, ಅದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಪ್ರಾರಂಭಿಸಲಾಗ್ತದೆ. ಅಧಿವೇಶನದ ಅವಧಿ ಏನಾದರೂ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳೇನಿದೆ ಸರ್? ಒಂದೆರಡು ದಿನ ಮಟ್ಟಿಗೆ ಆತರ ಒಂದು ಚರ್ಚೆಗಳಾಗ್ತದೆ. ಹಾಗಾಗಿ ಶಾಸಕರು ಇಲ್ಲ, ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಹಾಗಾಗಿ ಇದ್ರೆ ಅದು ಬಿಎಸ್ಸಿಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಕೂತ್ಕೊಂಡು ಅದು ಚರ್ಚೆ ಮಾಡ್ತಾರೆ. ನಾಳೆ ವಿಪಕ್ಷ ಬಿಜೆಪಿಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಸುವರ್ಣಸೌಧಕ್ಕೆ ಮುಖ್ಯ ಹಾಕೋದಕ್ಕೆ ಒಂದಷ್ಟು ತಯಾರಿಗಳನ್ನು ನಡೆಕೊಂಡಿರ್ತಕ್ಕಂಥದ್ದು. ತಾವು ಶಾಸಕರಿಗೆ ಮತ್ತೆ ಬಿಜೆಪಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ವಿಚಾರ, ಸರ್ಕಾರದ ಮತ್ತು ವಿರೋಧ ಪಕ್ಷದ ವಿಚಾರಗಳು. ಅದಕ್ಕೆ ನಾನೇನು ಮಾತಾಡ್ಲಿಕ್ಕಿಲ್ಲ. ನಾನು ಸದನವನ್ನು ಚೆನ್ನಾಗಿ ಮತ್ತು ಕಲಾಪವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದೇ ನನ್ನ ಜವಾಬ್ದಾರಿ. ಕಲಾಪ ಸುಗಮವಾಗಿ ನಡೆಸುವ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವಿಪಕ್ಷದವ್ರಿಗೆ ಏನ್ ಹೇಳ್ತೀರಿ ಅಂತ? ನೋಡಿ, ಕಲಾಪ ಸುಗಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಕಾರ ಕೂಡ ಅಗತ್ಯ. ಅದು ಆಡಳಿತ ಪಕ್ಷ, ಪ್ರತಿಪಕ್ಷ, ಎಲ್ಲ ಶಾಸಕರು, ನೀವು ಮಾಧ್ಯಮದವರು, ಎಲ್ಲರೂ ಕೂಡ ಅಗತ್ಯವಿದೆ. ಸೊ ಎಲ್ಲರ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಸುಗಮವಾಗಿ ಖಂಡಿತವಾಗಿ ನಡೀತದೆ. ಮತ್ತು ರಾಜ್ಯಕ್ಕೆ ಇದೇ ರೀತಿ ಆಗಬೇಕು, ಹಾಗೆ ಆಗುವ ಹೇಳಲಿಕ್ಕೆ ಆಗುವುದಿಲ್ಲ. ಸಣ್ಣ ಏನೆಲ್ಲ ಆಗ್ತದೆ, ಅದನ್ನು ಬಗೆಹರಿಸಲಿಕ್ಕೆ ನಾವು ಸಭಾಧ್ಯಕ್ಷತೆ ಕೂತ್ಕೊಂಡದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಚರ್ಚೆ, ಅದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಪ್ರಾರಂಭಿಸಲಾಗ್ತದೆ. ಅಧಿವೇಶನದ ಅವಧಿ ಏನಾದರೂ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳೇನಿದೆ ಸರ್? ಒಂದೆರಡು ದಿನ ಮಟ್ಟಿಗೆ ಆತರ ಒಂದಷ್ಟು ಚರ್ಚೆಗಳಾಗ್ತದೆ. ಹಾಗಾಗಿ ಶಾಸಕರು ಇಲ್ಲ, ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಹಾಗಾಗಿ ಇದ್ರೆ ಅದು ಬಿಎಸ್ಸಿಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಕೂತ್ಕೊಂಡು ಅದು ಚರ್ಚೆ ಮಾಡ್ತಾರೆ. ನಾಳೆ ವಿಪಕ್ಷ ಬಿಜೆಪಿಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಸುವರ್ಣಸೌಧಕ್ಕೆ ಮುಖ್ಯ ಹಾಕೋದಕ್ಕೆ ಒಂದಷ್ಟು ತಯಾರಿಗಳನ್ನು ನಡೆಕೊಂಡಿರ್ತಕ್ಕಂಥದ್ದು. ತಾವು ಶಾಸಕರಿಗೆ ಮತ್ತೆ ಬಿಜೆಪಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ವಿಚಾರ, ಸರ್ಕಾರದ ಮತ್ತು ವಿರೋಧ ಪಕ್ಷದ ವಿಚಾರಗಳು. ಅದಕ್ಕೆ ನಾನೇನು ಮಾತಾಡ್ಲಿಕ್ಕಿಲ್ಲ. ನಾನು ಸದನವನ್ನು ಚೆನ್ನಾಗಿ ಮತ್ತು ಕಲಾಪವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದೇ ನನ್ನ ಜವಾಬ್ದಾರಿ. ಕಲಾಪ ಸುಗಮವಾಗಿ ನಡೆಸುವ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವಿಪಕ್ಷದವ್ರಿಗೆ ಏನ್ ಹೇಳ್ತೀರಿ ಅಂತ? ನೋಡಿ, ಕಲಾಪ ಸುಗಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಕಾರ ಕೂಡ ಅಗತ್ಯ. ಅದು ಆಡಳಿತ ಪಕ್ಷ, ಪ್ರತಿಪಕ್ಷ, ಎಲ್ಲ ಶಾಸಕರು, ನೀವು ಮಾಧ್ಯಮದವರು, ಎಲ್ಲರೂ ಕೂಡ ಅಗತ್ಯವಿದೆ. ಸೊ ಎಲ್ಲರ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಸುಗಮವಾಗಿ ಖಂಡಿತವಾಗಿ ನಡೀತದೆ. ಮತ್ತು ರಾಜ್ಯಕ್ಕೆ ಇದೇ ರೀತಿ ಆಗಬೇಕು, ಹಾಗೆ ಆಗುವ ಹೇಳಲಿಕ್ಕೆ ಆಗುವುದಿಲ್ಲ. ಸಣ್ಣ ಏನೆಲ್ಲ ಆಗ್ತದೆ, ಅದನ್ನು ಬಗೆಹರಿಸಲಿಕ್ಕೆ ನಾವು ಸಭಾಧ್ಯಕ್ಷತೆ ಕೂತ್ಕೊಂಡದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ.